ಇರಾನ್ ಎದುರುಗಡೆ ಮಂಡಿ ಊರಿದ್ರ ಡೊನಾಲ್ಡ್ ಟ್ರಂಪ್. ಆಪರೇಷನ್ ಎಪಿಕ್ ಫ್ಯೂರಿ ಅಂತ್ಯಕ್ಕೆ ಅಮೆರಿಕದ ಕಡೆಯಿಂದ ಸಿದ್ಧತೆ ನಡೀತಾ ಇದೆ. ಸಾಕು, ಯುದ್ಧ ನಿಲ್ಲಿಸ್ಬಿಡೋಣ, ಇದನ್ನ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ನಾವು ಕರೆದು ದಾಳಿ ಮಾಡಿದ್ವಲ್ಲ, ನಿಲ್ಲಿಸ್ಬಿಡೋಣ ಇದನ್ನ ಅಂತ ಹೇಳಿ ಒಂದು ಪ್ರಿಪರೇಷನ್ ಅಮೆರಿಕದ ಕಡೆಯಿಂದ ಆಗ್ತಾ ಇದೆ. 57,000 ಯೋಧರು ಕಳಿಸ್ಬಿಡ್ತೀವಿ, 20,000 ಯೋಧರು ಕಳಿಸ್ಬಿಡ್ತೀವಿ, ಕಾರ್ ವಶಪಡಿಸ್ಕೊಂಡು ಬಿಡ್ತೀವಿ, ಹೋರ್ಮುಜನ್ನು ಹಾಗೆ ಬಿಡಲ್ಲ, ಅದನ್ನು ಮುಕ್ತ ಮಾಡಿಬಿಡ್ತೀವಿ, ಫಾರ್ ಎವರ್, ಎಂದೆಂದಿಗೂ ಮಧ್ಯಪ್ರಾಚ್ಯದಿಂದ ಭಯೋತ್ಪಾದನೆ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಅನೇಕ ಪ್ರೆಸ್ ಮೀಟ್ಗಳು ಇದೇ ಟ್ರಂಪ್ ಮಾತಾಡೋದು. ಏನು ಅರಳೋ ಮರಳೋಣ, ನಿಜವಾ, ಇದು ಒಂದು ಟ್ರಿಕ್ಸಾ, ಈ ಮನುಷ್ಯ ಇರೋದೇ ಈ ಥರನ, ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಮಾತಾಡೋದಾ ಗೊತ್ತಿಲ್ಲ, ಅಥವಾ ಒಂದು ಸುಳ್ಳನ್ನು 10 ಬಾರಿ ಹೇಳಿ ಅದನ್ನು ನಿಜ ಮಾಡೋದಾ, ಸಂಧಾನ ಅಂತ ಹೇಳ್ತಾ ಇರೋದು, ಅಲ್ಲಿ ಸಂಧಾನ ಆಗದೆ ಅಂತ ಬೇರೆ ಥರ ಉಲ್ಟಾ ಹೊಡೆಯೋದು, ಇದು ಅಮೆರಿಕದ ಅಧ್ಯಕ್ಷರ ಚಾಳಿ. ಇದೀಗ ಈ ಯುದ್ಧವನ್ನು ಅಂತ್ಯ ಮಾಡಿಬಿಡ್ತೀನಿ ಅಂತ ಕೂಡ ಇದೇ ಟ್ರಂಪ್ ಮಾತಾಡ್ತಿರೋದಿಲ್ಲಿ. ಹೋರ್ಮುಜ್ ಜಲಸಂಧಿ ತೆರೆಯೋದು ಅನಿವಾರ್ಯವೇ ಅಲ್ಲ, ಬನ್ನಿ ನೇಟೋ ರಾಷ್ಟ್ರಗಳು ಸಹಾಯ ಮಾಡಿ, ಈ ಹೋರ್ಮುಜ್ ಜಲಸಂಧಿ ಇಲ್ಲಿಂದ ನಾನು ಒಬ್ಬನೇ ಪ್ರಯೋಜನ ಪಡ್ಕೊಳ್ಳಲ್ಲ, ಎಲ್ರಿಗೂ ತೈಲ ಬರುತ್ತೆ, ಎಲ್ರಿಗೂ ಆಹಾರ ಬರುತ್ತೆ, ಇಲ್ಲಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಈ ಹಡಗು ಮೂಲಕ ಬರ್ತವೆ, ಇವೆಲ್ಲ ಇದ್ದಾಗ ನಾನೊಬ್ಬನೇ ಯಾಕೆ ನಾನು ಅಮೆರಿಕ ಜನರ ತೆರಿಗೆ ಹಣವನ್ನು ಯುದ್ಧಕ್ಕೆ ನಾನು ಖರ್ಚು ಮಾಡಲಿ ಅಂತ ಕೇಳಿ ಆಯಿತು. ಯಾರ್ಯಾರೂ ಬರೋಕ್ಕೆ ಒಪ್ಕೊಳ್ಳಿಲ್ಲ. ಯಾವ ದೇಶ ಕೂಡ ಟ್ರಂಪ್ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತೇಳಿ ಹೇಳಲೇ ಇಲ್ಲ. ಸೊ ಇದೀಗ ಇದೇ ಟ್ರಂಪ್ ಹೇಳ್ತಿರೋದು, ಈ ಹೋರ್ಮುಜ್ ಓಪನ್ ಮಾಡಿ ನಮಗೇನು ಆಗಬೇಕು, ನಮಗದೇನು ಮಾಡಲೇಬೇಕು ಅನ್ನುವಂಥ ಕೆಲಸ ಅಲ್ಲ, ನಮ್ಗೆ ಅನಿವಾರ್ಯ ಅಲ್ಲ. ಈ ಯುದ್ಧವನ್ನು ಇನ್ನೂ ಎಳ್ಕೊಂಡು ಹೋಗೋದು ಅಮೆರಿಕದ ಉದ್ದೇಶ ಪಟ್ಟಿಯಲ್ಲೇ ಇಲ್ಲ. ಅದು ವಿಶ್ವದ ಗಮನ ಸೆಳೆದಿರೋದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹೊಸ ನಿರ್ಧಾರ. ಇರಾನ್ ಕದನಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅಂತೇಳಿ ಒಂದು ಪ್ರಿಪ್ರೇಷನ್ ಅಂತೂ ಟ್ರಂಪ್ ಕಡೆಯಿಂದ ಆಗ್ತಾ ಇದೆ. 5 ವಾರಗಳ ಸಂಘರ್ಷದ ಬಳಿಕ ಯುದ್ಧಕ್ಕೆ ಗುಡ್ ಬೈ ಹೇಳ್ತಿರೋದು. 6 ವಾರದ ಗಡುವಿನಲ್ಲಿಯೇ ಯುದ್ಧಕ್ಕೆ ಬ್ರೇಕ್ ಹಾಕುವಂಥ ಸಾಧ್ಯತೆ ಒಂದು ಕಡೆ ಇದೆ. ಹೋರ್ಮುಜ್ ಬಿಕ್ಕಟ್ಟು ಬಗೆಹರಿಯದೇ ಇದ್ರೂ ಕೂಡ ದಾಳಿ ನಿಲುಗಡೆ ಆಗಲ್ಲ. ಅಮೆರಿಕದ ಆಪರೇಷನ್ ಎಪಿಕ್ ಫ್ಯೂರಿ ಕ್ಲೋಸ್ ಮಾಡಲಿಕ್ಕೆ ಅಂತೇಳಿ ಪ್ಲಾನ್ ನಡೆದಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯಿಂದ ಮಹತ್ವದ ಮಾಹಿತಿ ಹೊರಬಿದ್ದಿದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇಲ್ಲಿ ಮಂಡಿಯೂರು ಬಿಟ್ಟಿದ್ದಾರಾ? ಆರ್ಥಿಕ ಹೊರೆ ಆಗ್ತಾ ಇದೆ ಇರಾನ್ನ ಸಂಘರ್ಷ. ಅಮೆರಿಕ ಜನ ನೆಮ್ಮದಿಯಾಗಿಲ್ಲ. ಇದರಲ್ಲಿ 80 ಲಕ್ಷ ಜನ ಸೇರಿ ನೋ ಕಿಂಗ್ಸ್ ಇಲ್ಲೆಲ್ಲ ರಾಜರ ಆಳ್ವಿಕೆ ನಡೀತಾ ಇಲ್ಲ ಅಮೆರಿಕದಲ್ಲಿ. ಟ್ರಂಪ್ ಹೋಗಬೇಕು ವಾಪಸ್ಸು, ಟ್ರಂಪ್ ಗೋ ಬ್ಯಾಕ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆರ್ಥಿಕ ಹೊರೆ ಹೇಗೆ ನೋಡಿ, ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದೆಯಾ ಅಮೆರಿಕ ಅಂತ ಪ್ರಶ್ನೆ ಇದೆ ಇಲ್ಲಿ. ಯುದ್ಧ ಅಂತ್ಯಗೊಳಿಸುವ ಬಗ್ಗೆ ಡೊನಾಲ್ಡ್ ಟ್ರಂಪ್ ಸುಳಿವನ್ನು ಕೊಡ್ತಿರೋದು. ಇರಾನ್ ಯುದ್ಧದ ವಿಚಾರದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಜನ ನಷ್ಟ ಅನುಭವಿಸಿದ್ದಾರೆ. ಇದೀಗ ಇದೇ ಮೊದಲ ಬಾರಿಗೆ ಯುದ್ಧದಿಂದ ಹಿಂದಕ್ಕೆ ಸರಿಯುವಂಥ ಮಾತು ಬರ್ತಾ ಇದೆ. ಹೋರ್ಮುಜ್ ಜಲಸಂಧಿಯನ್ನು ಮುಚ್ಚಿದ್ರೂ ಸಹ ಯುದ್ಧ ಸ್ಥಗಿತದ ಸುಳಿವು ಇಲ್ಲಿ ಒಂದು ಕಡೆ ಬರ್ತಾ ಇದೆ. ಆ ಜಲಸಂಧಿ ಒಂದು ಕಡೆ ಮುಚ್ಚಲಾಗಿದೆ, ಅಲ್ಲಿ ಅದನ್ನು ಫ್ರೀ ಮಾಡ್ತೀವಿ ಅಂತ ಒಂದು ಸಲ ಮಾತಾಡ್ತಾರೆ, ಇಲ್ಲ ನಾವು ಇದನ್ನು ಯುದ್ಧವನ್ನೇ ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಕೂಡ ಒಮ್ಮೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಆಪರೇಷನ್ ಎಪಿಕ್ ಫ್ಯೂರಿ ನಿಲ್ಲಿಸೋದಕ್ಕೆ ಸಿದ್ಧತೆ ನಡೆದಿದೆ.